ಓಂ ಶಾಂತಿ. ದಿನಾಂಕ ಆಗಿದೆ 1/6/2025. ಸಂಪೂರ್ಣ ಮತ್ತು ಸಂಪನ್ನರಾಗುವ ದಿನಾಂಕವನ್ನು ನಿಗದಿಗೊಳಿಸಿ. ಸಮಯ ಪ್ರಮಾಣ ಈಗ ಸದಾ ಸಿದ್ಧರಾಗಿ. ಈ ಸಮಯದಲ್ಲಿ ಎಲ್ಲಾ ಮಕ್ಕಳು ಬ್ರಾಹ್ಮಣ ರೂಪದಲ್ಲಿ ಇದ್ದೀರಿ ಮತ್ತು ಬ್ರಾಹ್ಮಣರ ಕೊನೆಯ ಹಂತವಾಗಿದೆ. ಬ್ರಾಹ್ಮಣರೇ ಸೂಕ್ಷ್ಮ ದೇವತೆಗಳಾಗಿ ನಂತರ ಸೂಕ್ಷ್ಮ ದೇವತೆಗಳೇ ದೇವತೆಗಳಾಗುತ್ತೀರಿ. ಎಲ್ಲದಕ್ಕಿಂತ ವಿಶೇಷವಾದದ್ದು ವರ್ತಮಾನ ಬ್ರಾಹ್ಮಣ ಜೀವನವಾಗಿದೆ. ಬ್ರಾಹ್ಮಣ ಜೀವನ ಅಮೂಲ್ಯವಾದುದಾಗಿದೆ. ಬ್ರಾಹ್ಮಣ ಜೀವನದ ವಿಶೇಷತೆ ಪವಿತ್ರತೆಯಾಗಿದೆ. ಪವಿತ್ರ ಆತ್ಮರ ಲಕ್ಷ್ಯ ಬ್ರಾಹ್ಮಣರಿಂದ ದೇವತೆಗಳಾಗುವುದಲ್ಲ, ಆದರೆ ಮೊದಲು ಸೂಕ್ಷ್ಮ ದೇವತೆಗಳಾಗುವುದು ಮತ್ತು ಸೂಕ್ಷ್ಮ ದೇವತೆಗಳಿಂದ ದೇವತೆಗಳಾಗುವುದಾಗಿದೆ. ಸೂಕ್ಷ್ಮ ದೇವತೆ ಅರ್ಥಾತ್ ಕೇವಲ ಸಮಸ್ಯೆಯ ಸಮಯದಲ್ಲಿ ಡಬಲ್ ಲೈಟ್ ಆಗುವುದಲ್ಲ, ಆದರೆ ಸದಾ ಮನಸ ವಾಚ ಸಂಬಂಧ ಸಂಪರ್ಕದಲ್ಲಿ ಡಬಲ್ ಲೈಟ್ ಆಗುವುದು, ಅಂದರೆ ಹಗುರವಾಗಿರುವುದು. ಸೂಕ್ಷ್ಮ ದೇವತೆ ಅರ್ಥಾತ್ ಎಲ್ಲರಿಗೂ ಇಷ್ಟವಾಗುತ್ತಾರೆ. ಕೆಲವರಿಗಷ್ಟೇ ಅಲ್ಲ, ಅವರು ಸರ್ವರಿಗೂ ಪ್ರಿಯರು ಮತ್ತು ಅಲಿಪ್ತರಾಗಿರುತ್ತಾರೆ. ಕೇವಲ ಪ್ರಿಯರಲ್ಲ, ಎಷ್ಟು ಪ್ರಿಯರೋ ಅಷ್ಟು ಅಲಿಪ್ತರು. ಹೇಗೆ ತಂದೆಯನ್ನು ಎಲ್ಲರೂ ನನ್ನವರೆಂದು ಅನುಭವ ಮಾಡುತ್ತೀರಲ್ಲವೇ, ಹಾಗೆಯೇ ಸೂಕ್ಷ್ಮ ದೇವತೆ ಅರ್ಥಾತ್ ಪ್ರತಿಯೊಬ್ಬರೂ ಇವರು ನನ್ನವರೆಂದು ಅನುಭವ ಮಾಡಲಿ. ಬಾಗ್ದಾದರವರ ಶುಭ ಆಸೆಯಾಗಿದೆ. ಈಗ ಸಮಯವನ್ನು ನೋಡುತ್ತಾ ಯಾರು ತನ್ನನ್ನು ಮಹಾರಥಿ ಎಂದು ತಿಳಿದಿದ್ದೀರಿ ಅವರ ಸ್ಥಿತಿಯು 95% ಇರಬೇಕಾಗಿದೆ. ತಾವು ಚೈತನ್ಯದಲ್ಲಿ ಎಂತಹ VVIP ಆಗಿದ್ದೀರಿ ಅಂದಾಗ ಹೆಜ್ಜೆಯನ್ನಿಡುವುದಕ್ಕೆ ಮೊದಲು ಪರಿಶೀಲನೆ ಮಾಡಿಕೊಳ್ಳಿ. ಮಾಡಿದ ನಂತರ ಪರಿಶೀಲನೆ ಮಾಡಿಕೊಂಡರೆ ಆ ಹೆಜ್ಜೆ ಹೊರಟು ಹೋಯಿತು. ಯಾವಾಗ ಸೀಟ್ನಲ್ಲಿ ಸ್ಥಿತರಾಗಿರುವುದಿಲ್ಲವೋ ಆಗ ಮಾಯೆಯ ವಿರೋಧ ಬರುತ್ತದೆ. ಈಗ ಬಾಗ್ದಾದರವರ ಪ್ರಶ್ನೆಯಾಗಿದೆ, ಎಲ್ಲರ ಲಕ್ಷ್ಯ ಸಂಪೂರ್ಣವಾಗುವುದಾಗಿದೆ, ಸಂಪನ್ನರಾಗುವುದಾಗಿದೆ. ಮನಸ ವಾಚ ಸಂಬಂಧ ಸಂಪರ್ಕ ನಾಲ್ಕರಲ್ಲಿ ಒಂದು ವೇಳೆ ಒಂದರಲ್ಲಿ ಆದರೂ ಬಲಹೀನರಾಗಿ ಬಿಟ್ಟಿರೆಂದರೆ ಸಂಪನ್ನರೆಂದು ಕರೆಯುವುದಿಲ್ಲ. ಮಾಯೆಯು ತನ್ನಲ್ಲಿರುವಂತಹ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಉಪಯೋಗಿಸುತ್ತದೆ ಮತ್ತು ಈ ರೀತಿ ಪಾಲನೆ ಕೊಡುತ್ತದೆ, ಆದರೆ ಅದು ಮಾಯೆಯ ಪಾಲನೆ ಎಂಬುದು ತಿಳಿಯುವುದೇ ಇಲ್ಲ. ಯಾವ ಶಬ್ದವನ್ನು ಸಮಯದಲ್ಲಿ ತಾವು ನಾನು ಶಬ್ದವನ್ನು ಹೇಳುತ್ತೀರಲ್ಲವೇ, ಆ ಸಮಯದಲ್ಲಿ ನಾನು ಆತ್ಮನೇ ಆಗಿದ್ದೇನೆ ಎಂಬುದು ಮುಂದೆ ಬರಲಿ. ನಾನು ಶಬ್ದ ಹೇಳುವಾಗ ತಮ್ಮ ಮುಂದೆ ಆತ್ಮದ ರೂಪವನ್ನು ಮುಂದೆ ತನ್ನಿ. ನನ್ನದು ಎಂಬ ಶಬ್ದ ಹೇಳಿದಾಗ ಬಾಬಾ ಮುಂದೆ ಬರಲಿ. ನಾನು ಎಂಬ ಶಬ್ದ ಬಂದಾಗ ಆತ್ಮದ ರೂಪ ಮುಂದೆ ಬರಲಿ. ಇದನ್ನು ಸ್ವಭಾವ ಮತ್ತು ಸ್ವಾಭಾವಿಕವನ್ನಾಗಿ ಮಾಡಿಕೊಳ್ಳಿ. ಇತ್ತೀಚಿನ ದಿನಗಳಲ್ಲಿ ಡಾಕ್ಟರ್ ಸಹ ವ್ಯಾಯಾಮ ಮಾಡಿ ಎಂದು ಹೇಳುತ್ತಾರೆ. ಅಂದಾಗ ಈಗ ಈ ವ್ಯಾಯಾಮವನ್ನು ಮಾಡಿ. ನಾನು ಆತ್ಮ, ನನ್ನ ಬಾಬಾ. ರಚಯಿತರು ತೀವ್ರವಾಗಿ ಮುಂದೆ ಇರಬೇಕು, ರಚನೆಯಲ್ಲ. ಆದರೆ ವರ್ತಮಾನದಲ್ಲಿ ಸಮಯ ತೀವ್ರವಾಗಿ ಹೋಗುತ್ತಿದೆ. ಪ್ರಕೃತಿ ಎವರೆಡಿ ಇದೆ, ಕೇವಲ ಆದೇಶಕ್ಕಾಗಿ ನಿಂತಿದೆ. ಯಾರು ನಿರ್ಮಾಣರಾಗುತ್ತಾರೆಯೋ ಅವರು ಎಲ್ಲರಿಗೂ ಪ್ರಿಯರಾಗಿರುತ್ತಾರೆ ಮತ್ತು ಯಾವಾಗ ಪ್ರಿಯರಾಗುತ್ತಾರೆಯೋ ಆಗ ತಾನಾಗಿಯೇ ಗೌರವ ಸಿಗುತ್ತದೆ. ವ್ಯಕ್ತಿಗಳೊಡನೆ ವಿರೋಧವಾಗುತ್ತದೆ. ಸ್ವಭಾವ ಸಂಸ್ಕಾರಗಳಲ್ಲಿ ವಿರೋಧ ಉಂಟಾಗುತ್ತದೆ. ವಿಚಾರಗಳಲ್ಲಿ ವಿರೋಧ ಉಂಟಾಗುತ್ತದೆ. ಆದ್ದರಿಂದ ನಿಮ್ಮ ಸೀಟನ್ನು ಬಿಟ್ಟು ಇಳಿಯಬೇಡಿ. ಸರ್ವಶಕ್ತಿಗಳಿಂದ ಸಂಪನ್ನರಾಗಿ ವಿಶ್ವದ ಸರ್ವ ಆತ್ಮಗಳಿಗೆ ಕಿರಣಗಳನ್ನು ಹರಡಿ. ಇದರಿಂದ 4 ಕಡೆ ತಮ್ಮ ಶಕ್ತಿಗಳ ಪ್ರಕಂಪನಗಳು ಇಡೀ ವಿಶ್ವದಲ್ಲಿ ಹರಡಲಿ. ಪ್ರತ್ಯಕ್ಷತೆಯ ಸಮಯವನ್ನು ಸಮೀಪ ತರುವಂತಹ ಸದಾ ಶುಭ ಚಿಂತಕ ಮತ್ತು ಸ್ವಚಿಂತಕ ಭವ. ತಮ್ಮ ಸಂಕಲ್ಪಗಳನ್ನು ಸಹ ಅರ್ಪಣೆ ಮಾಡಿದಾಗ ಸರ್ವ ಬಲಹೀನತೆಗಳು ಸ್ವತಃವಾಗಿ ದೂರವಾಗಿ ಬಿಡುವುದು. ಸದಾ ಅಂತರ್ಮುಖತೆಯ ಗುಹೆಯಲ್ಲಿ ಇರಿ. ಆಗ ಹಳೆಯ ಪ್ರಪಂಚದ ವಾತಾವರಣದಿಂದ ದೂರವಾಗುತ್ತಾ ಹೋಗುವಿರಿ. ವಾತಾವರಣದ ಪ್ರಭಾವದಲ್ಲಿ ಬರುವುದಿಲ್ಲ. ಓಂ ಶಾಂತಿ. 21 ಜನ್ಮಗಳಿಗೋಸ್ಕರ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ನ ಲೈಕ್ ಮಾಡುವುದನ್ನು ಮರೆಯದಿರಿ. ಓಂ ಶಾಂತಿ.